ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಸಮಸ್ತ ನಮ್ಮೆಲ್ಲ ಯೂಟ್ಯೂಬ್ ಕುಟುಂಬದ ಸದಸ್ಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕೊನೆಗೂ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಯಾವ ಹಣ ಬಿಡುಗಡೆ ಆಗಿದೆ? ಸಾಕಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ, ಇವಾಗ ಬಂತು ಸರ್, ಜಸ್ಟ್ ರಿಸೀವ್ಡ್ ಅಂತ. ಬಟ್ ಆದ್ರೆ ಕಮೆಂಟ್ಗಳಲ್ಲಿ ಕೆಲವೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆಯೋ, ಪೆನ್ಷನ್ ಹಣ ಬಿಡುಗಡೆ ಆಗಿದೆಯೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಸಾಕಷ್ಟು ಜನರು ಕಾಯ್ತಾ ಇದ್ರಿ, ಇನ್ನೂ ಕೂಡ ನಮಗೆ ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿಲ್ಲ. ಅಂದ್ರೆ ಜುಲೈ ತಿಂಗಳದು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಈಗ ಕೊನೆಗೂ ಕೂಡ ಬಿಡುಗಡೆ ಆರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವರು 1200 ರೂಪಾಯಿ ಬಂದಿದೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಕೂಡ ಜಮಾ ಆಗಿದೆ ಅಂತ ಕೆಲವೊಂದು ಚಾನೆಲ್ ನಲ್ಲಿ ಈಗ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಒಂದಿಷ್ಟು ಜನರಿಗಾದ್ರೂ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇದೆ. ಮೊದಲನೇದಾಗಿ ನೀವು ಪ್ರೂಫ್ ಅನ್ನ ನೋಡ್ತಾ ಇರಬಹುದು. ಪೆನ್ಷನ್ ಹಣ ಏನ್ ಬರಬೇಕಾಗಿತ್ತು, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಇಂದಿನಿಂದ ಬಿಡುಗಡೆ ಆರಂಭ ಆಗಿದೆ ಆಗಸ್ಟ್ ತಿಂಗಳದ್ದು. ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬರದೇ ಇದ್ರೂ ಸಹ ಪೆನ್ಷನ್ ಹಣ ಆದ್ರೂ ಬಿಡುಗಡೆ ಆರಂಭ ಆಗಿದೆ. ಅದೇ ಖುಷಿ ವಿಚಾರ. ಇನ್ನ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಫೇಕ್ ಸುದ್ದಿಗಳು ಹರಿದಾಡ್ತಾ ಇದೆ, ಇವತ್ತು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಬ್ಯಾಂಕ್ ಚೆಕ್ ಮಾಡ್ಕೊಳ್ಳಿ, 12 ಗಂಟೆಗೆ ಅಂತ ಹೇಳಿ. ಖಂಡಿತವಾಗ್ಲೂ ಇದುವರೆಗೂ ಸಹ 21ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಏನ್ ಕಮೆಂಟ್ಗಳು ಬಂದಿದೆ ಅವು ಯಾವ ಕೂಡ ಪ್ರೂಫ್ ಗಳನ್ನ ಕಳಿಸಿಲ್ಲ. ಹಾಗಾಗಿ ಏನ್ ಕಮೆಂಟ್ಗಳು ಬರ್ತಾ ಇದೆ ಅದನ್ನ ನಾವು ಫೇಕ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಸರ್ಕಾರದಿಂದನೂ ಸಹ ಅಪ್ಡೇಟ್ ಅನ್ನ ನಿರೀಕ್ಷೆಯಲ್ಲಿ ಬಹಳ ಜನ ಮಹಿಳೆಯರಿದ್ದಾರೆ. ಯಾಕೆಂದ್ರೆ ಈಗ ಕೆಲವು ಪತ್ರಿಕಾ ವರದಿಯ ಪ್ರಕಾರ ನಾನು ನಿನ್ನೆ ಒಂದು ಲೈವ್ ಮಾಡಿ ಕೂಡ ಅಪ್ಡೇಟ್ ಮಾಡಿದ್ದೆ. ಲೈವ್ ಅಲ್ಲೂ ಕೂಡ ಯಾವ್ಯಾವ ಪತ್ರಿಕೆಯಲ್ಲಿ ಏನೇನ್ ಬಂದಿದೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸುವಂತ ಕೆಲಸ ಮಾಡಿದ್ದೆ. ಹಾಗಾಗಿ ಆದ್ರೆ ನಮಗೆ ಪಕ್ಕಾ 100% ಗ್ಯಾರಂಟಿ ಆಗೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಬಾಕಿ ಕಂತುಗಳನ್ನ ಯಾವಾಗ ರಿಲೀಸ್ ಮಾಡ್ತೀವಿ, ಆಮೇಲೆ ಯಾವ ಹಂತಕ್ಕೆ ಬಂದಿದೆ, ಈಗೇನ್ ಬಾಕಿ ಕಂತಿತ್ತು, ಈಗೇನ್ ಅವರು ನಾವು ಮೇ ತನಕ ಹಣ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇಲ್ಲ, ಮೇ ತನಕ ಬಿಡುಗಡೆ ಆಗಿಲ್ಲ. ಬಾಕಿ ಏನು ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ಕಂತುಗಳ ಹಣ ಬರೋದು ಬಾಕಿ ಇದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಮನವಿ ಮಾಡ್ತಾನೆ ಇದ್ದೀವಿ ಜನರ ಪರವಾಗಿ. ದಯವಿಟ್ಟು ಆದಷ್ಟು ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸರ್ಕಾರಕ್ಕೆ ರೀಚ್ ಆಗಲಿ, ಆದಷ್ಟು ಹಣ ಬೇಗ ಬಿಡುಗಡೆ ಮಾಡಲಿ. ಸದ್ಯಕ್ಕಂತೂ ಇನ್ನು 8ರಿಂದ 10 ದಿನದಲ್ಲಿ ಹಣ ಬಿಡುಗಡೆ ಆಗೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಈಗ ಆಲ್ರೆಡಿ ಎಷ್ಟು ದಿನ ಅಂತ ಡಿಲೇ ಮಾಡ್ತಾರೆ, ಓಕೆನಾ? ಆಲ್ರೆಡಿ ಡಿಲೇ ಆಗಿರೋದ್ರಿಂದ ಒಂದು ಕಂತನ್ನಾದ್ರೂ ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಪ್ರತಿ ವಿಡಿಯೋದಲ್ಲಿ ಬರುವಂತ ರಿಕ್ವೆಸ್ಟ್. ಹಾಗಾಗಿ ದಯವಿಟ್ಟು ಯಾರು ಹಾನೆಸ್ಟ್ ಆಗಿ ನಿಖರವಾಗಿ ಮಾಹಿತಿಯನ್ನು ಕೊಡ್ತಾರೆ ಸಪೋರ್ಟ್ ಮಾಡಿ. ಆಲ್ರೆಡಿ ನೀವೆಲ್ಲ ಸಾಕಷ್ಟು ಜನರು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಬೆನ್ನಿ ನಿಂತಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.